ರಾಜ್ಕುಮಾರ ಬಂದಿದ್ನಲ್ಲ. ಪುನೀತ್ ರಾಜ್ಕುಮಾರ್ ಬಂದಿದ್ರಾ? ಬಂದಿದ್ರು. ನಾವು ನಮಗೆಲ್ಲ ಊಟ ಕೊಡ್ಸಿ ಅವರು ಪಾಪ ಕೈಗೆ 200 ರೂಪಾಯಿನೂ ಕೊಟ್ಬಿಟ್ಟು ಹೋಗಿದ್ರು. ಒಂಥರ ಆಗ ಜನ ಮಸ್ತಾಗಿದ್ರು. ಎಲ್ಲ ಬೆಂಗಳೂರು ಹೊಂಟೋದ್ರು ಕಣಪ್ಪ. ನಾವು ಒಬ್ಬನೇ ನಮ್ಮ ಹೆಂಗಸರು ತೀರೋಗಿ 15 ವರ್ಷ ಆಯಿತು. ನನ್ನ ಪ್ರತಿಶತ ಮಾಡಿ ಕೂತಾರೆ. ಬಿಡಬಾರ್ದಲ್ಲ, ಇಲ್ಲೇ ಜಿಮ್ಮ ಬಿಡ್ಬೇಕಲ್ಲ ಅಂತ ಕಾಲ ಕಳ್ಕೊಂಡು ಕೂತಾರೆ. ಇದೊಂದು ಕುಟುಂಬ ಐತೆ. ಇಲ್ಲಿ ಹೋಗಿ ಬರೋಣ. ಅಮ್ಮ, ಅಣ್ಣ ನಮಸ್ತೆ. ತಾತ ಚೆನ್ನಾಗಿದ್ದೀರಾ? ಒಬ್ರೇನಾ? ಯಾರು ಇಲ್ವಾ ಮನೆಯವ್ರ ಕುಟುಂಬದವರು? ಮಕ್ಕಳು ಯಾರು ಇಲ್ಲ. ಒಬ್ಬ ಇದ್ದ ಮಗ ಇದ್ನ, ವರ್ಷ ಆಯ್ತು. ಇಡಿಸಿ ಇಬ್ಬರು ಮಕ್ಕಳು ಅವ್ರೆ. ಸಾತ್ನೂರ್ಗೊಂದು ಅಲ್ಲಿಗೊಂದು ಕೊಟ್ಟು ಮದುವೆ ಮಾಡವ್ರೆ. ಅವ ಕಾರ್ಮೆಂಟ್ ಸೇರ್ಕೊಂಡವಳೆ ಅಲ್ಲಿ ಹೊಂಟೋದ. ನಾವು ಒಬ್ಬನೇ ನಮ್ಮ ಹೆಂಗಸರು ತೀರೋಗಿ 15 ವರ್ಷ ಆಯಿತು. ನೀವು ಯಾವೂರ್ನವರು? ನಾವು ಬೆಂಗಳೂರಿನವರು. ಇಲ್ಲಿ ಶೂಟಿಂಗ್ ಮಾಡ್ತಿದ್ವಿ, ನೆನಪಿದ್ಯಾ? ಒಂದು ಶೂಟಿಂಗ್ ಮಾಡಿದ್ವಿ, ಸೀರಿಯಲ್ ಶೂಟಿಂಗು. ಎಲ್ಲಿ? ಇದೇ ಊರಲ್ಲಿ ಬೆಂಕಿಯಲ್ಲೇರಳಿದು ಅಂತ ಒಂದು ಶೂಟಿಂಗ್ ಮಾಡಿದ್ವಿ. ಒಂದು 15-20 ಜನ ಉಳ್ಕಿದ್ವಿ. ಆಗ ಬಂದಿದ್ವಿ. ಆಗ ನಮ್ಮನೇಲೆ ಜಾಗ ಕೊಟ್ಟಿದ್ರು. ಒಂದ್ಸಲ ನೋಡ್ಕೊಂಡು ಹೋಗ್ಬೋಣ ಅಂದ್ಬಿಟ್ಟು ಬಂದೆ. ಹೆಂಗಿದೆ ಊರು ಏನು ಅಂತ. ಹುಡುಗಿ ಅವರೆಲ್ಲ ಚೆನ್ನಾಗಿ ಮಾಡಿದ್ರು. ಮುಲ್ಲಮ್ಮ, ಮಲ್ಲಿಪಾರ್ಟು ಅವರೆಲ್ಲ. ಹೌದೌದು, ಎಲ್ಲ ಮಾಡಿದ್ರು. ನಮ್ಮಲ್ಲೇ ಇರ್ತಿದ್ದು. ಅಲ್ಲಿ ಸರಿ ಇಲ್ಲ ಜಾಗ ಅಂದ್ಬಿಟ್ಟು ಇಲ್ಲೇ ಮನೆ ಕೊಟ್ಟೆಲ್ಲ. ಹೌದು ನಮ್ಮ ಹೆಂಗಸರು ಇದ್ರು ಅವಾಗ. ಎಲ್ಲ ಇಲ್ಲೇ ಇರ್ತಿದ್ರು. ಮತ್ತೆ ಇದು ಉಪ್ಪಿನ ಹೆಸರು ಕಂಡ್ರೆ ಹಸಿ ಕಾಳು ಅಂದ್ರು. ಹೌದು, ಹಸಿ ಕಾಳು ಹೇಳಿದ್ದ ಇದು ಕೂತ್ಕೊಂಡೆಲ್ಲ ಇಲ್ಲೇ ಊಟ ಮಾಡಿ ಅಂತ ಊಟ ಮಾಡಿಸಿದ್ವಿ. ಹೌದು, ಅವೆಲ್ಲ ಚೆನ್ನಾಗಿದ್ದು. ಯಾಕೆ ಎಲ್ಲ ಹಿಂಗಾಯ್ತು? ಎಲ್ಲಿ ಕಾರ್ಮಿಕ ಜಾಸ್ತಿ. ಈ ಕಾಡೆಲ್ಲ ಹೊಲಗಳೆಲ್ಲ ಇದು ಆನೆಗಳು ಬಂದ್ಬಿಟ್ಟು ದನಗಳು ಆ ಮೇಕೆಗಳನ್ನೆಲ್ಲ ಇಟ್ಕೊಂಡು ತಿನ್ಕೊಂಡು ಎಲ್ಲ ಕೆಲವರು ಹೊಂಟೋದ್ರು. ಎಲ್ಲ ಅನುಕೂಲ ಆಗಿದ್ದವರೆಲ್ಲ ಊರು ಮಳ ಸೇರ್ಕೊಂಡು ಜಮೀನಿಗೆ ಮೀನು ಮಾಡ್ಕೊಂಡು ಮನೆಗಿನೇ ಮಾಡ್ಕೊಂಡು ಸೇರ್ಕೊಂಡ್ರು. ನಾವು ಇದೊಂದು 6-7 ಕುಳ ಏನು ಇಲ್ಲದೆ ಕೂತಾನೆ. ಅವರು ಆ ಮನೆಯವರು ಮನೆ ಮಾಡ್ತಾವ್ರಲ್ಲಿ. ಒಂದು 5-6 ಕುಳ ಏನಿದೆ ಭಾರಿ ಬಡ್ತಾ ಅಂದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನನಗೆ ಯಾರು ಇಲ್ವೇ ಇಲ್ಲ. ಅದೇ ನಿಮ್ಗೆ ಯಾರು ಇಲ್ವೇ ಇಲ್ಲ. ಒಬ್ಬನೇ ಮಾಡ್ಕೋಬೇಕು, ತಿನ್ಕೋಬೇಕು, ಬಿತ್ಕೋಬೇಕು. ಅಕ್ಕಿ ಎಲ್ಲ ಕೊಡ್ತಾರೆ, ಬೇರೆಲ್ಲ ಸೌಲಭ್ಯ ಕೊಟ್ಟವ್ರೆ. ಈ ನಮ್ಮಪ್ಪ ಹುಷಾರಾಗಿ ಹುಷಾರಿಲ್ಲ. ನೀವು ಕೂತ್ಕೊಳ್ಳಿ. ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀರಾ ನೀವೇ? ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ನೀವು ಹೋಗಿ ಬರ್ತೀರಾ? ತಿಂಗಳ ದುಡ್ಡು ಬರ್ತೈತೆ ನಿಮಗೆ? ತಿಂಗಳಿಗೆ BP ಶುಗರ್ ನೋವು ಕೊಡ್ತಾರೆ. ಅಲ್ಲ, ತಿಂಗಳ ದುಡ್ಡು ಬರ್ತೈತಾ? ಕೊಡ್ತಾನೆ. ಯಾವುದು ಒಯ್ಯಪ್ಪಿದ? ಅಯ್ಯೋ, 2 ತಿಂಗಳು 3 ತಿಂಗಳು ಕೊಡ್ತಾರೆ. ಬರ್ತಾ ಇಲ್ಲ ಸ್ವಾಮಿ. ಅವ್ರ ಮನೆಗಳು ನೋಡಿ. ಕಷ್ಟ ಜೀವನ ಮಾಡ್ಕೊಂಡು ಕಾಲ ಕಳೀತಾವೆ. ಈ ಕಷ್ಟ ಜೀವನನೇ ಪಾಪ ನಿಮ್ಮದು. ಏನು ಮಾಡೋದು ಪಾಪ. ಮಕ್ಕಳು ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಗಂಡು ಮಕ್ಕಳು ಇಲ್ಲ ತೀರೋದ್ರು ಅಂತ ಹೇಳಿದ್ರಲ್ಲ. ಮಗ ತೀರೋದ್ನ. ಇನ್ನೊಬ್ಬ ಬೆಂಗಳೂರಿನ ಕೋರಿ ಅಲ್ಲೇ ಹೋಗೋದಿಲ್ಲ. ನಾವು 1.5 ವರ್ಷ ಆಯಿತು ಅಲ್ಲ ಅವ್ನು ಬಿಟ್ಟು ಬಂದು. ನಾನು ಹೋಗೋದಿಲ್ಲ, ಹೆಲ್ತ್ ಸರಿ ಇಲ್ಲ. ಅದಕ್ಕೆ ನಾವು ಹೋಗದೆ ಬಿಟ್ಬಿಟ್ಟೆ. ಅವರು ಬರಲ್ಲ, ನಿಮ್ಮ ನೋಡ್ಕೊಂಡು ಬರೋದಿಲ್ಲ. ಅವರಲ್ಲಿ ಕನಕಪುರದಲ್ಲೆಲ್ಲ ಜಾಗ ತಗೊಂಡು ಅಲ್ಲೇ ಮನೆಗಿನೇ ಮಾಡಿಸ್ತಾ ಇದ್ದಾನಂತೆ. ನಾವು ಹೋಗಲಿಲ್ಲ. ಈಗ ಒಂದು ತಿಂಗಳಲ್ಲಿ ಬಂದಿದ್ದ. ಯಾವುದೋ ಒಂದು ಮದುವೆ ಇತ್ತು. ಮದುವೆಗೆ ಇದರಲ್ಲಿ ಮುಡುಕರಲ್ಲಿ ಮದುವೆ ಇತ್ತು. ಅದು ಬಂದಿದ್ನ ಅರ್ಲಂಗನ್ನ. ಅದೇ ನನಗೆ ಗೊತ್ತೇ ಇಲ್ಲ. ನಾನು ಬಟ್ಟೆಗಳೆಲ್ಲ ಇದ್ದು ಅವನು ಕೊಡಲಿಲ್ಲ ನನಗೆ ಹೆಸರು. ಒಂದು ಅಂಕ ಬದಿ ಮುನ್ಸ್ಕೊಂಡು ಅವತ್ತಿಂದ ಏನು ವ್ಯರ್ಥ ಅಂತ ನೋಡ್ತಾ ಇದ್ದಾನೆ. ಹೆಣ್ಮಕ್ಳು ಯಾರಿಲ್ಲ. ಅವರಿಬ್ಬರೇ ಗಂಡು ಮಕ್ಕಳು. ಒಬ್ಬ ಸತ್ತೋದ್ನ, ಇನ್ನೊಬ್ಬ 2 ಹೆಣ್ಣು ಮಕ್ಕಳು. ನನ್ನ ಸತ್ತೋದ ಮಕ್ಕಳು 2 ಮಕ್ಕಳು ಅವರೇ. ದೊಡ್ಡಹಳ್ಳಿಗೊಂದು ಹಾಲಹಳ್ಳಿಗೊಂದು ಕೊಟ್ಟು ಮದುವೆ ಮಾಡವ್ರೆ. ಅವ್ರಿಗೂ ಐಕ್ಳವೆ. ಅವ ನನ್ನ ಸೊಸೆ ಹೋಗಿ ಮಗಳು ಮನೆ ಸೇರ್ಕೊಂಡ. ನನ್ನ ಮಗ ಅವಳಿಗೂ ನನಗೆ ಮಾತಿಲ್ಲ. ಅವಾಗ ಅದು ಸೇರ್ಕೊಂಡ. ನನ್ನ ಪ್ರತಿ ಮಾಡಿ ಕೂತಾರೆ.
ಬಿಡಬಾರ್ದಲ್ಲ, ಇಲ್ಲೇ ಜಿಮ್ಮ ಬಿಡ್ಬೇಕಲ್ಲ ಅಂತ ಕಾಲ ಕಳ್ಕೊಂಡು ಕೂತವನೆ. ಅಲ್ಲಿ ಒಬ್ಬ ಮಗ ಅವಳೆ ಹರಿಹರದಲ್ಲಿ ಒಬ್ಬ ಮಗಳು ಕೊಟ್ಟವನೆ, ಹಿರಿಯ ಮಗಳ. ಅಲ್ಲಿಗೆ ಏನಾರು ಬೇಕಾದಾಗ ಹೋಗೋದು, ನೀರೊಬ್ಬರು ಕೊಡೋದು, ಬಟ್ಟೆ ಬರಿ ವಾಶ್ ಮಾಡಿಸ್ಕೊಂಡು ಕಟ್ಬಿಡ್ತಾ ಇರೋದು. ಒಟ್ಟಿಗೆ ಪಟ್ಟಿಗೆ ಏನಾರು ತಗೊಂಡಿರ್ತದ್ದು. ಇಲ್ಲಿ ನೀವು ಒಬ್ಬರೇ ಅಡುಗೆ ಮಾಡ್ಕೊತೀರಾ? ಇಲ್ಲ, ಮಲ್ಲಿ ಹುಡುಗಿ ಜೊತೆಲಿ ಒಂದಿಬ್ಬರು ಬಂದಿದ್ರು. ಹೌದು. ಪದ್ಮ ಮೇಡಮ್ಮ, ಹೌದು. ಆಸ ಮೇಡಮ್ಮ ನಮ್ಮ ಮನೇಲೇ ಇರ್ತಿದ್ದು. ಹೌದೌದು ಹೌದು. ಆಸ ಮೇಡಮ್ಮ ಬಂದು ಇಲ್ಲಿ ನನಗೆ ಅವ್ರಿಗೆ ದುಂಬಡುಕೆ ಜವಳುಗಳು, ಹಿಟ್ಟಿನ ದೊಣ್ಣೆ, ಕಂಬಗಳು ಎಲ್ಲನೂ ಮಾಡಿ ಕೊಟ್ಟು ಪಾಪ ಒಳ್ಳೆಯವು. ಬನ್ನಿ ಸರ್. ಒಂದು ರೌಂಡ್ ಕೆಳಕ್ಕೆ ಹೋಗಿ ಬರ್ತೀವಿ. ಈ ಮನೇನಾ? ಎಲ್ಲ ಒಬ್ಬರು ಇಲ್ಲ, ಎಲ್ಲ ಹುಟ್ಟೋದ್ರು ಬಿಟ್ಟು ಇಲ್ಲಿ ಛತ್ರಿ ಇಸ್ಕೊಂಡಿದ್ದೀವಿ. ಹಾಂ ನೋಡಿ, ಈ ಸುಂದರ ಜಗತ್ತಲ್ಲಿ ಈಗ ಯಾರೂ ಇಲ್ಲ, ಯಾರೂ ಇಲ್ಲ. ನಾವು ಖಂಡಿತ ವಾಸ ಮಾಡ್ತಿದ್ದೆ, ಇದಕ್ಕೆ ಅಡ್ಜಸ್ಟ್ ಆಗಿದ್ರೆ ಇದೇ ಊರಲ್ಲಿ ಇದ್ರನ್ನ ಖಂಡಿತ ಬಿಡ್ತಿರಲ್ಲ ಊರನ್ನ. ನೋಡಿ, ಇದೇ ಊರಲ್ಲಿ ಒಂದು ಟೈಮಲ್ಲಿ ನೆನೆಸ್ಕೊಂಡ್ರೆ ಹೊಟ್ಟೆ ಉಳಿತದೆ ಬಿಡು. ನನಗೆ ಶಾಕ್ ಆಗ್ತೈತೆ. ಖುಷಿ ಇರುತ್ತೆ ಅಂತ ಬಂದರೆ ಇಷ್ಟು ದುಃಖ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಈ ಮನೇಲಿ ನಾವು ನೋಡಿದಂಗೆ ಕುರಿಗಳು ಅವರು ಎಲ್ಲ ಇದ್ದರು. ಇವಾಗ ನೋಡಿ ಏನೂ ಇಲ್ಲ, ಏನೂ ಇಲ್ಲ ಇವಾಗ. ಈ ಮನೇಲೂ ಒಂದು ಕುಟುಂಬ ಇತ್ತು, ಏನೂ ಇಲ್ಲ. ಜಗತ್ತು ಯಾವ ಕಡೆ ಸಾಗ್ತೈತೆ ನೋಡಿ. ಈಗ ಇಲ್ಲೂ ಯಾರು ಇದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ. ಕುರಿ ಮಂದೆ ದುಡ್ಡಿ ಇವಾಗ ಖಾಲಿ ದುಡ್ಡಿ. ಕುರಿ ಮಂದೆ ದುಡ್ಡಿ ಇವಾಗ ಖಾಲಿ ದುಡ್ಡಿ ಆಗಿದೆ. ನೀರು ಎಲ್ಲದಕ್ಕೂ ವ್ಯವಸ್ಥೆ ಇರುತ್ತೆ. ಇಲ್ಲಿಗೆ ಬರ್ತಾವಂತೆ ಆನೆಗಳು ನೀರು ಕುಡಿಯೋಕ್ಕೆ. ಇಲ್ಲಿ ಕುಡಿಯೋಕ್ಕೆ ಬರ್ತಾವಂತೆ ಆನೆಗಳು. ನೋಡಿ, ಇಲ್ಲಿ ಹಾಕಿದೆ, ಸಗಣಿ ಹಾಕಿದೆ, ತೋರಿಸ್ತೀನಿ ನೋಡಿ. ಆನೆಲದ್ದಿ ಅರಳಿಕಟ್ಟೆ, ಅವಾಗ ಎಷ್ಟು ಜನ ಪೂಜೆ ಮಾಡ್ತಿದ್ರು. ಇವಾಗ ನಾಗರಕಲ್ಲು. ನಾಗರಕಲ್ಲು. ಇಲ್ಲೊಂದು ಕುಟುಂಬ ಇತ್ತು ಅನಿಸುತ್ತೆ, ಇವಾಗಿಲ್ಲ. ಕುರಿ ಮಂದಿ ದೊಡ್ಡಿ, ಕುರಿ ಮಂದಿ ದೊಡ್ಡಿ. ಇವನ್ನೆಲ್ಲ ಬರೆದವ್ರು ಇವತ್ತು ಎಲ್ಲಿದ್ದಾರೋ. ದೇವ್ರೆ, ಒಂದು ಊರು ಖಾಲಿ ಆದರೆ ಇಷ್ಟು ಸ್ಮಶಾನ ಮೌನ ಆಗುತ್ತಾ? ಎಲ್ಲಿ? ಅದು ಈಗ ಕರೆಕ್ಟಾಗಿ ಕೇಳಿದ್ರೆ ಕೇಳಿ, ಅದ್ರ ಮೇಲೆ ಕೂತ್ಕೋತಾರೆ ಜನಗಳು. ನೈಟ್ ಟೈಮು ಆನೆಗಳು ಬಂದರೆ ಅದರಲ್ಲೇ ನೋಡಿ ಓಡಿಸ್ತಿದ್ದು. ಅದನ್ನೇ ತಾತ ಹೇಳ್ತಲ್ಲ ನಿಂಗೆ, ಮೇಲೆ ಕಟ್ಕೊಂಡು ನೋಡ್ತಾರೆ ಅಂತ. ಅದೇನೆ ಈ ಕಡೆ ಬಟ್ಟೆ ಹಾಕಿದ್ದಾರೆ ಸುಮ್ಮನೆ. ಅದೀಗ ಎದ್ದು ನೋಡೋಕ್ಕೆ ಅದು ಹಂಗೆ ತುಂಬ ಎಕ್ಸೈಟ್ಮೆಂಟಲ್ಲಿ ಬಂದು ನೋಡೋದಕ್ಕೆ ಅಂತ ನೋಡಿದ್ರೆ ತುಂಬ ಬೇಜಾರಾಗ್ತಿದೆ. ವೆದರು ಇಲ್ಲಿರೋದು ನೋಡಿದ್ರೆ ಪರಿಸ್ಥಿತಿನ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ಇಲ್ಲೊಂದು ಮಗ ಇದೆ, ಹೋಗಿ ಮಾತಾಡಿಸ್ತೀನಿ ನೋಡೋಣ. ಮೈಸೂರಿನವರು ಕೆಲಸ ಮಾಡೋದು ಬೆಂಗಳೂರಲ್ಲಿ. ನಾವು ಸೀರಿಯಲ್ ಮಾಡ್ತಿದ್ವಿ, ಬೆಂಕಿಯಲ್ಲಿ ಅರಳಿದವು ಅಂತ. ಅವಾಗ ಬಂದಿದ್ವಿ.
ಇಲ್ಲೆಲ್ಲ ಫೋಟೋ ಹೊಡಿಸೋರಲ್ಲ ನಾನು ಬದಗಿಲ್ ತಕ ನಿಂತಲ್ಲಿ ಹಾಂ ರಾಜ್ಕುಮಾರ ಬಂದಿದ್ನಲ್ಲ ಹಾಂ ಪುನೀತ್ ರಾಜ್ಕುಮಾರ್ ಬಂದಿದ್ರಾ ಬಂದಿದ್ರು ನಾವು ನಮಗೆಲ್ಲ ಊಟ ಕೊಡ್ಸಿ ಅವರು ಹಾಂ ಪಾಪ ಕೈಗೆ 200 ರೂಪಾಯಿನೂ ಕೊಟ್ಬಿಟ್ಟು ಹೋಗಿದ್ರು. ಯಾರು ಪುನೀತ್ ರಾಜ್ಕುಮಾರ್ ಅವರು? ಪುನೀತ್ ರಾಜ್ಕುಮಾರ್ ಕೊಟ್ಟೋಗಿದ್ರಾ? ಕೊಟ್ಬಿಟ್ಟು ಹೋಗಿದ್ರು. ಹೌದು. ಎಷ್ಟು ದಿನ ಇದ್ರು ಇಲ್ಲಿ? ಎಷ್ಟು ದಿನ ಇದ್ರು? 2 ರಾತ್ರಿ ಏನಿದ್ರು. ಕುರಿ ಹೊಡ್ಕೊಂಡ್ಬಂದು ಅದನ್ನ ಇದು ಮಾಡಿದ್ರಲ್ಲ, ಪಿಕ್ಚರ್ ತೆಗೆದ್ರಲ್ಲ ಶೂಟಿಂಗ್. ಕುರಿ ಹೊಡ್ಕೊಂಡ್ಬಂದು ಓ ಇದರಲ್ಲಿ ಇಲ್ಲಿ ಏಕ ಒಂಥರ ಆಗ ಜನ ಮಸ್ತಾಗಿದ್ರು. ಎಲ್ಲ ಬೆಂಗಳೂರು ಹೊಂಟೋದ್ರು ಕಣಪ್ಪ. ಇಲ್ಲಿ ಜಮೀನ್ ಮಾಡೋಕ್ಕಾಗೋದಿಲ್ಲ, ನಮ್ಗೆ ಊಟ ಇಲ್ಲ, ಇದು ಸೊಸೈಟಿ ಅಕ್ಕಿ. ಈಗ ಎಷ್ಟು ಜನ ಇದ್ರಿ ನೀವಿಲ್ಲಿ? ನಮ್ಮ ಯಜಮಾನ್ರು ನಾನು ಇಬ್ರಿ. ಮಕ್ಕಳು ಅವರೆಲ್ಲ ಒಬ್ಬ ಬೆಂಗಳೂರಲ್ಲಿ ಅವನೇ, ಒಬ್ಬ ಹರಿಹರದಲ್ಲಿ ಅವನೇ. ಹಂಗೆ ಅವ್ರ ಪಾಡಿಗೆ ಅವರು ಹೆಂಡತಿ ಮಕ್ಕಳು ಕಟ್ಕೊಂಡು ಹೋಗೋರ ಕಣ. ಏನು ಮಾಡೋದು? ನೀವು ಬರ್ತಾರಾ? ಹಬ್ಬ ಆದ್ಮೇಲೆ ಬರ್ತಾರೆ. ಇದ್ದಾಗಿಲ್ಲ ಅಲ್ಲಿ ನೋಡಕ್ ಬರ್ತಾರೆ ತಾನೆ. ಇವಾಗ ಹಂಗೆ ಆಗಿದೆ ಜೀವನ. ಹೆಂಡತಿ ಮಕ್ಕಳು ಕಟ್ಕೊಂಡ್ಮೇಲೆ ಅವ್ರ ಹೆಂಡತಿ ಇದ್ದೀರಿ ಹೇಳೋದಂಗೆ. ಹೌದು ಅನ್ಕನಪ್ಪ. ಹೌದು. ನಾವು ನಮ್ಮ ಅತ್ತೆ ಮಾವನಿಗೆ ಎದ್ರಕ್ಕೆ ನಾವು ಬಾಳ್ದವ್. ಈಗಿನವ್ರು ಬಾಳೋದು ಹಂಗೆ. ಪಾಪ ಬಡವರು ಬಗ್ಗರು ಏನು ತಿನ್ನೋಕೆ ಊಟ ಇಲ್ಲ ನೋಡಿ. ಹಿಂಗೆ ಅಕ್ಕಿ ಬೇಯಿಸ್ಕೋಬೇಕು, ತಿನ್ನಬೇಕು, ಏನಪ್ಪ ಮಾಡಿಲ್ಲ. ಅಯ್ಯೋ ಪುನೀತ್ ರಾಜ್ಕುಮಾರ್ ಊಟನೂ ಕೊಟ್ಟು ನಮಗೆಲ್ಲ ನಮ್ಮ ಕೈಗೆ 200 ರೂಪಾಯಿನೂ ಕೊಟ್ಬಿಟ್ಟು ಹೋದ್ರು. ಪಾಪ ಸತ್ತೋದ್ರು. ಆ ಸತ್ತೋದಾಗ ಬಲ ಮುಡಗ್ದು. ನಮ್ಮವ್ಗ ನೋಡೋಕ್ಕಾಗಲಿಲ್ಲ ಹೆಣ್ವ ಆಗಲ್ಲ. ಅವ್ರಿರೋ ಜಾಕ್ ನಮ್ಮ ಹೋಗ್ಕಾದ್ರೆ ಆಗಲ್ಲ ಆಗಲ್ಲ. ಅಷ್ಟು ಜನ ಅಲ್ಲಿಗೆ ಹೋದವ್ರಿಗೆ ನೂಕು ನುಗ್ಲಾಟ ಆಗಿತ್ತಲ್ಲ. ಅಯ್ಯೋ ಅದೇನಕ್ಕಲ್ಲಿ ಎತ್ತಾಕಂತೆ ಅವ್ನ ಜೀವ ಬಿಟ್ಟದ ಕಣಪ್ಪ. ಪಾಪ ಹಿಂಗೆಲ್ಲ ದಾನ ಧರ್ಮ ಮಾಡ್ತೀನಿ ಬಂದಾಗೆಲ್ಲ ಮಾತ್ರ. ಯಾಳು ಬೆಂಕಿ ನೀರು ಬಿದ್ದುಬಿಟ್ಟು ಹತ್ತು ಇಲ್ಲ ಒಲೆ. ನಮ್ಗೆ ಗ್ಯಾಸ್ ಇಲ್ಲ ಕಣಪ್ಪ. ಒಲೆಯಲ್ಲೇ ಮಾಡ್ಕೊಳ್ಬೇಕು. ಏನಪ್ಪ ಮಾಡಿ ಮನೆ ನೋಡ್ಬೋದಾ ನಿಮ್ದಾ? ಹೋಗಿ ನೋಡಿ ಒಳಗಡೆ. ಮಳೆ ಊರು ಸ್ವಲ್ಪ ನಿಂತದೆ. ಓ ಮಳೆ ಊದ್ರೆ ಹಿಂಗಾಗತ್ತಾ? ಓ ಇಷ್ಟೆಲ್ಲ ಆಗೋಗಿದೆ ಮಳೆ. ಮನೆ ಅಂದ್ರೆ ಮನೆ ನಮ್ದು. ಅದು ಯಾವುದು? ಅಲ್ಲಿ ಕೆಳಗಡೆ ನೋಡು. ಅದು ನಮ್ದು. ಯಾವ್ದೇ ಬೈಕೆ ನಾವು ಬಂದು ಇಲ್ಲಿ ಸೇರ್ಕೊಂಡವಿ. ಎಲ್ಲಿದೆ ಮನೆ? ಅಲ್ಲಿ ಇದ್ರ ಮರ, ಟಿವಿ ಮರ ಹಾಕೋದಲ್ಲ ಸಡ್ಡು, ಅದ್ ನಮ್ದೆ. ಓ ಅಲ್ಲಿ ಆನೆಗಳು ಬರ್ತಾವ? ಆನೆ ಅಯ್ಯೋ ಇನ್ನೇನು 7 ಗಂಟೆ ಹೊತ್ತಿಗೆ ಗ್ಯಾರಂಟಿ ಬರ್ತವೆ. ಇದು ಹಂಗೆ ಊಟ ಮಾಡೋಕ್ಕಾಗೋದಿಲ್ಲ ನಾವು. ಅಲ್ಲಿ ಮಾಡ್ಕೊಳಕ್ಕೂ ಆಗೋದಿಲ್ಲ, ಮನಿಕೋಕ್ಕೂ ಆಗೋದಿಲ್ಲ. ಅದಕ್ಕೆ ಬಂದು ಬೇರೆಯವ್ರ ಮನೇಲಿ ಇಲ್ಲಿ ಅಮ್ಮಿ ಈ ಮಳೆ ಊದ್ರೆ ಹಿಂಗೆ ಸುರಿತದೆ. ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಮನಿಕತ್ತೀವಿ. ಅಲ್ಲಿ ಪಾಣೆ ಊದ್ಕೊಡ್ಲಮ್ಮ, ಕುಡಿ ಊದ್ಕೊಡ್ತೀನಿ. ಬಿಡಿ ಊದ್ತೀನಿ. ಊದ್ಕೊಡು. ಕುಡಿ ಕುಡಿ ಊದ್ಕೊಡ್ತೀನಿ. ಕುಡಿ ಊದ್ತಾರ ಕೊಡಿ ಅಮ್ಮ. ಅಮ್ಮ ಅಯ್ಯೋ ಬೇಡ ಸುಮರಪ್ಪ. ಕೊಡಿ ಅಮ್ಮ. ಇಲ್ಲಿ ನಾನು ಒಳ್ಳೆ ಒಳ್ಳೆ ಕೊಡಿ, ನನಗೂ ಗೊತ್ತು ಓದಕ್ಕೆ. ಮಕ್ಕಳಿಗೆ ಜನ ಇದ್ದಾರವ? ಇನ್ನೂ ಇಲ್ಲ, ಈಗ ಮದುವೆ ಆಗಿ 3 ತಿಂಗಳಾಯ್ತು. ನಾನು ಅವಾಗ ಬಂದಿದ್ನಲ್ಲ. ಊರು ಚೆನ್ನಾಗಿರುತ್ತೆ, ಏನು ಅಮ್ಮಮ್ಮ ಅಂದ್ರೆ ಈಗ ಬೆಂಗಳೂರಿಗೆ ಏನು ಮಕ್ಳು ಹೋಗಿರ್ತಾರೆ ಅಷ್ಟೇ, ಊರೆಲ್ಲ ಹಂಗೆ ಇರುತ್ತೆ ಅನ್ಕೊಂಡು ಬಂದೆ. ಇಲ್ಲ ಮುದ್ಕಿರೆಲ್ಲ ಸುಮಾರಾಗಿ ನನಗಿಂತ ವಯಸ್ಸಾಗಿರೋರೆಲ್ಲ ಊರ ಕಡೆ ಹೊಂಟೋದ್ರು. ನಾವೇ ಇಲ್ಲಿರೋದು. ನಮ್ಗೆ ಜಮೀನು ಇಲ್ಲ, ಮನೆನೂ ಇಲ್ಲ ಊರಲ್ಲಿ. ಆ ಊರಲ್ಲಿರೋರು ನೋಡಿ ಈ ಮನೆ ಬಿಟ್ಬಿಟ್ಟು ಹೊಂಟೋದ್ರು. ಊರಲ್ಲಿ ಮನೆ ಕಟ್ಕೊಂಡು ಅವ್ರ ಅಪ್ಪ ಅವ್ವ ಇದ್ದವ್ರು. ನಿಮ್ಮಂತೆ ಹುಡುಗರೆಲ್ಲ ಬೆಂಗಳೂರೆಲ್ಲ. ನಿಮ್ಮ ಯಜಮಾನ್ರಿಲ್ಲಿ ಅದ ಅಲ್ಲೇ ಒಳಗೆ ಅವ್ರೆ. ನೋಡು ಮನೆ ನೋಡೋಣ. ನೋಡಿ ಇದು ಇಲ್ಲಿ ಪರಿಸ್ಥಿತಿ ಪಾಪ. ಮಕ್ಕಳೆಲ್ಲ ಬರ್ತಾರಲ್ಲ, ಅವಾಗ ಬಂದಾಗೆಲ್ಲ ಏನು ತಂದ್ಕೊಟ್ಟೋಗಲ್ವಾ? ಓ ಇಲ್ಲಿ ಮಲಗ್ಬಿಟ್ಟವ್ರೆ.
ಚಳಿ ಅಂತ ಮಲಗ್ಬಿಟ್ರಾ? ಮಲಕಳಿ 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 ಮಲಕಳಿ. ಮಲಕಳಿ ಮಲಕಳಿ ಹೊರಟು ಬಿಡ್ತೀವಿ ಆನೆಗಳಂತಲ್ಲ. ಹಾಂ ನಾವು ಹೊರಟು ಬಿಡ್ತೀವಿ ಈಗ. ಬರ್ತೀವಿ ಇನ್ನೊಂದಿನ, ಬರ್ತೀವಿ ಇನ್ನೊಂದಿನ. ನಾವು ಲೇಟಾಗಿ ಬಂದ್ಬಿಟ್ವಿ ಅಮ್ಮ, ನಾವು ಬೇಗ ಬರಬೇಕಾಗಿತ್ತು. ಆಗ್ಲೇ ಬರಬೇಕಾಗಿತ್ತು ಮಧ್ಯಾಹ್ನದಲ್ಲೇ. ನೀವು ಇದು ಟೈಮಾಗಿ ಬಂದಿದ್ದೀರಿ. ಇನ್ನೊಂದಿನ ಯಾರೋ ಅನ್ಕ ಸ್ವಲ್ಪ ಕೂತ್ಕೊಂಡು ಇಲ್ಲ ಪರವಾಗಿಲ್ಲ, ಇನ್ನೊಂದಿನ ಬರ್ತೀವಿ ನಾವು. ಫ್ರೆಂಡ್ಸ್ ಆನೆಗಳು ಬರ್ತಾವಂತೆ. ಹ್ಞೂ ಬರ್ತೀವಿ ಕಣ, ಆನೆಗಳು ಬರ್ತಾವಂತೆ. ಇನ್ನೊಂದಿನ ಬರ್ತೀವಿ ಇಲ್ಲಿಗೆ, ಬರ್ತೀವಿ. ಎಲ್ಲ ಇಲ್ಲಿ ನಾಯಿ ಮರಿನೂ ಎದ್ಕೊಂಡು ಕೂತೈತೆ. ಹಾಂ ಬರ್ತೀವಿ ಇನ್ನೊಂದಿನ, ಆನೆಗಳು ಬರ್ತಾವಂತಲ್ಲ. ಹಾಂ ಬಂದ್ಬಿಡ್ತು, ಬರ್ತೀವಿ ಇನ್ನೊಂದಿನ. ಕೂತಳಿ ಕೂತಳಿ, ಪರವಾಗಿಲ್ಲ ಪರವಾಗಿಲ್ಲ, ಕೂತಳಿ. ಬರ್ತೀವಿ ಇನ್ನೊಂದಿನ, ನಾವು ಇನ್ನೊಂದಿನ ಬರ್ತೀವಿ. ಇನ್ನೊಂದು 2 ದಿನ ಬಿಟ್ಟು ಬರ್ತೀವಿ. ಬರ್ತೀವಿ. ಹಾಂ ಥ್ಯಾಂಕ್ಸ್ ಅಮ್ಮ, ಬರ್ತೀವಿ ಇನ್ನೊಂದಿನ. ಇನ್ನೊಂದು 3-4 ದಿನದಲ್ಲಿ ಮತ್ತೆ ಬರ್ತೀವಿ. ಇನ್ನೊಂದು 3-4 ದಿನದಲ್ಲಿ ಬರ್ತೀವಿ.